RTO ಅಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ. ಯಾಕಂತ ಹೇಳಿದ್ರೆ ಇವರು ಟ್ರ್ಯಾಗರ್ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಇವರು ಅಕ್ರಮವಾಗಿ ನೆಲೆಸಿರೋದು ಮಾತ್ರ ಅಲ್ಲ, ಇವ್ರ ಬಳಿ ಕೆಲವು ಆಟೋಗಳಿದ್ದಾವೆ. ಸುಮಾರು 200ಕ್ಕೂ ಹೆಚ್ಚು ಜನ ಇದ್ರೆ ಇವರ ಮನೆಯಲ್ಲೆಲ್ಲ ಒಂದೊಂದು ಆಟೋ ಇದೆಯಂತೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ಪುರಾವೆಗಳಿಲ್ಲ, ಏನೂ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್. ಕೇಳಲೇಬೇಡಿ RTO ಅಧಿಕಾರಿಗಳೇ. ಯಾರೋ ಒಬ್ಬ ಅಮಾಯಕ ಹೊಟ್ಟೆಪಾಡಿಗಾಗಿ ಆಟೋ ಓಡಿಸ್ಕೊಂಡು ಆತ ಜೀವನ ಮಾಡ್ತಾ ಇದ್ರೆ ಆತಂದು ಏನೇ ಒಂದು ದಾಖಲೆ ಇಲ್ಲ ಅಂತ ಹೇಳಿದ್ರು, ಒಂದಿನ ಇನ್ಶೂರೆನ್ಸ್ ಲ್ಯಾಪ್ಸ್ ಆದರೂ ಕೂಡ ಆತನ ಅಡ್ಡ ಹಾಕಿ ನೀವು ಫೈನ್ ಹಾಕ್ತೀರಿ. ಇಂಥ 2 ಸ್ಟ್ರೋಕ್ 3 ಸ್ಟ್ರೋಕ್ ಆಟೋಗಳಿಗೆ ಯಾವುದೇ ದಾಖಲೆ ಇಲ್ಲ, ಕದ್ದಿದ್ದೋ ಅಥವಾ ಖರೀದಿ ಮಾಡಿದ್ದೋ ಗೊತ್ತಿಲ್ಲ, ಅಂಥ ಆಟೋಗಳನ್ನು ಮನೆ ಮುಂದೆ ಇಟ್ಕೊಂಡಿರ್ತಾರೆ. ಅದರಲ್ಲಿ ಏನು ಸಾಗಾಟ ಮಾಡ್ತಾರೋ ಗೊತ್ತಿಲ್ಲ. ಇಂಥವ್ರನ್ನ ನೀವು ಸುಮ್ಮನೆ ಬಿಡ್ತೀರಿ. ಅವ್ರಿಗೆ ಕರೆಂಟು ಸಿಗುತ್ತೆ, ಅವ್ರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ವೋಟರ್ ID ಸಿಗುತ್ತೆ, ಅವರು ಯಾವುದೋ ಗಾಡಿ ಇದ್ದರೆ ಅದರ ನಂಬರ್ ಪ್ಲೇಟ್ ಎಲ್ಲ ಇದೆ, ಆದರೆ ಯಾವುದೂ ದಾಖಲೆಗಳೇ ಇಲ್ಲ, ಯಾರದ್ದು ಅಂತ ಹೇಳಿಯೂ ಗೊತ್ತಿಲ್ಲ. ಏನು ಮಾಡ್ತಿದ್ದೀರಿ ಅಧಿಕಾರಿಗಳು ಹಾಗಾದರೆ? ಎಲ್ಲ ನೋಡಿರ್ಬೋದು ನೀವು, ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಗಮನಿಸ್ತಿರ್ಬೋದು ನೀವು, 30-40 ಹೆಚ್ಚು ವಾಹನಗಳಿದೆ. ಯಾವುದೇ ಗಾಡಿಗಳಿಗೂ ನಂಬರ್ ಇಲ್ಲ, ಯಾವುದೇ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನೋಡಿರ್ಬೋದು ನೀವೆಲ್ಲ. ಸರ್, ಇವರು ಕಸದ ವಾಹನ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮವ್ರಿಗೆ ಯಾವುದೇ ಥರ ವಾಹನ ಇದ್ರೂ ಪೊಲೀಸವರು ನಿಲ್ಲಿಸಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇದು ಕಸದ ವಾಹನ ಅಂದ್ಬಿಟ್ಟು ಯಾವುದೇ ಪೊಲೀಸರು ಡಾಕ್ಯುಮೆಂಟ್ ನಿಲ್ಲಿಸಿ ಚೆಕ್ ಮಾಡೋದಿಲ್ಲ. ಸರ್, ನೀವು ನೋಡಿರ್ಬೋದು, ಗಾಡಿ ಓನರ್ ಯಾರು ಇರ್ತಾರೆ, ಈ ಗಾಡಿಗೆ ನಂಬರ್ ಇರೋದಿಲ್ಲ. ಇದು ಕಳ್ತನ ಗಾಡಿನ ಇಲ್ಲ ದುರುಪಯೋಗ ಮಾಡ್ಕೊಂಡು ತೊಗೊಂಬಂದಿರೋ ಗಾಡಿನ ಗೊತ್ತಿರೋದಿಲ್ಲ. ಸರ್, ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು, ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಆಟೋ ಚಾಲಕರು ಯಾವುದಾದ್ರೂ ಒಂದು ದಾಖಲೆ ಲ್ಯಾಪ್ಸ್ ಆದರೂ ಕೂಡ ಅವರನ್ನು ಅಡ್ಡ ಹಾಕಿ ಅವರಿಗೆ ಸಾವಿರಾರು ರೂಪಾಯಿ ಫೈನ್ ಹಾಕ್ತಾರೆ. ಆದರೆ ಇಂಥವರನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾವ RTO ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಚಕಾರವೂ ಎತ್ತಲ್ಲ, ಏನೂ ಮಾಡಲ್ಲ. ನಮ್ಮಂಥ ಆಟೋ ಚಾಲಕರನ್ನ ಪೊಲೀಸರು ಹಿಡಿತಾರೆ, ಫೈನ್ ಹಾಕ್ತಾರೆ. ಇಲ್ಲಿ ಯಾವುದೇ ದಾಖಲೆ ಇಲ್ಲದೆ ಓಡಾಡುವಂಥ ಆಟೋಗಳಿಗೆ ಯಾರೂ ಏನೂ ಮಾಡೋದಿಲ್ಲ. ಆನೇಕಲ್ನಲ್ಲಿ ಆಟೋ ಚಾಲಕ ಶಂಕರ್ ಇದನ್ನೆಲ್ಲ ನೋಡಿ ಆಕ್ರೋಶಿತರಾಗಿ ಮಾತಾಡಿದ್ದಾರೆ. ಇವತ್ತು ಇಲ್ಲಿ ಬಾಂಗ್ಲಾದೇಶ ವಲಸಿಗರು ಇವತ್ತು ಬಂದು ಇಲ್ಲಿ ದೌರ್ಜನ್ಯದಿಂದ ಇವತ್ತು ಇದು ಮಾಡ್ತಾ ಇದ್ದಾರೆ. ಇಲ್ಲಿ RTO ಡಿಪಾರ್ಟ್ಮೆಂಟ್, ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, RTO ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು RC ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇಳಿದು ಇವತ್ತು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು RTO ಇದಿಲ್ಲ, ಇದು RC ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಇದೆಲ್ಲ ತನಿಖೆ ಮಾಡ್ತಾಯಿದ್ದೀರಲ್ವ. ಇವತ್ತು ಬಾಂಗ್ಲಾದೇಶದಲ್ಲಿ ಬಂದಂಥ ವಲಸಿಗಾರರು ಇಲ್ಲಿ ಹತ್ತಿರ ಒಂದು 30 ಗಾಡಿಗಳಿದ್ದಾವೆ. ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾಯಿದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇದ್ರೂ ನೀವು ಇದು ಮಾಡ್ತಾಯಿದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಕ್ಕೆ ನೀವು ತನಿಖೆ ಮಾಡ್ತಾಯಿದ್ದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಸೀಜ್ ಆಗಿ ಗಾಡಿನೂ ಆಚೆ ಬಂದಿದೆ, ಮತ್ತು ಕೆಲವೊಂದು ನಂಬರ್ ಪ್ಲೇಟ್ ಇಲ್ಲ, ಕೆಲವೊಂದು FC ಇಲ್ಲ, ಕೆಲವೊಂದು ಗಾಡಿಗಳಿಗೆ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ಗಳಿಲ್ಲ. ಸೀಜ್ ಆಗಿರೋ ಗಾಡಿ ಹಿಂಗೆ ಆಚೆ ಬಂತು ನಾನು ನಿಮ್ಮ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಗಾಡಿಗೆ ಇರೋದೇ ಬಾಡಿ FC ಇರೋದೇ ಬೇರೆ, ಚಾರ್ಸಿ ನಂಬರ್ ಇರೋದೇ ಬೇರೆ, ನಂಬರ್ ಪ್ಲೇಟೇ ಬೇರೆ ಇದೆ. ಆಮೇಲೆ ಕೆಲವೊಂದು ಗಾಡಿ ಇದರಿಂದ ಸೀಜ್ ಆಗಿರೋ ಗಾಡಿ ಆಚೆ ಬಂದಿದೆ. ಇದು ಯಾವ ಥರ ಬಂತು ಅಂತ ನಾವು RTO ಅಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ. ಯಾಕಂತ ಹೇಳಿದ್ರೆ ಇವರು ಟ್ರ್ಯಾಗರ್ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಇವರು ಅಕ್ರಮವಾಗಿ ನೆಲೆಸಿರೋದು ಮಾತ್ರ ಅಲ್ಲ, ಇವ್ರ ಬಳಿ ಕೆಲವು ಆಟೋಗಳಿದ್ದಾವೆ. ಸುಮಾರು 200ಕ್ಕೂ ಹೆಚ್ಚು ಜನ ಇದ್ರೆ ಇವರ ಮನೆಯಲ್ಲೆಲ್ಲ ಒಂದೊಂದು ಆಟೋ ಇದೆಯಂತೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ಪುರಾವೆಗಳಿಲ್ಲ, ಏನೂ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್. ಕೇಳಲೇಬೇಡಿ RTO ಅಧಿಕಾರಿಗಳೇ. ಯಾರೋ ಒಬ್ಬ ಅಮಾಯಕ ಹೊಟ್ಟೆಪಾಡಿಗಾಗಿ ಆಟೋ ಓಡಿಸ್ಕೊಂಡು ಆತ ಜೀವನ ಮಾಡ್ತಾ ಇದ್ರೆ ಆತಂದು ಏನೇ ಒಂದು ದಾಖಲೆ ಇಲ್ಲ ಅಂತ ಹೇಳಿದ್ರು, ಒಂದಿನ ಇನ್ಶೂರೆನ್ಸ್ ಲ್ಯಾಪ್ಸ್ ಆದರೂ ಕೂಡ ಆತನ ಅಡ್ಡ ಹಾಕಿ ನೀವು ಫೈನ್ ಹಾಕ್ತೀರಿ. ಇಂಥ 2 ಸ್ಟ್ರೋಕ್ 3 ಸ್ಟ್ರೋಕ್ ಆಟೋಗಳಿಗೆ ಯಾವುದೇ ದಾಖಲೆ ಇಲ್ಲ, ಕದ್ದಿದ್ದೋ ಅಥವಾ ಖರೀದಿ ಮಾಡಿದ್ದೋ ಗೊತ್ತಿಲ್ಲ, ಅಂಥ ಆಟೋಗಳನ್ನು ಮನೆ ಮುಂದೆ ಇಟ್ಕೊಂಡಿರ್ತಾರೆ. ಅದರಲ್ಲಿ ಏನು ಸಾಗಾಟ ಮಾಡ್ತಾರೋ ಗೊತ್ತಿಲ್ಲ. ಇಂಥವ್ರನ್ನ ನೀವು ಸುಮ್ಮನೆ ಬಿಡ್ತೀರಿ. ಅವ್ರಿಗೆ ಕರೆಂಟು ಸಿಗುತ್ತೆ, ಅವ್ರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ವೋಟರ್ ID ಸಿಗುತ್ತೆ, ಅವರು ಯಾವುದೋ ಗಾಡಿ ಇದ್ದರೆ ಅದರ ನಂಬರ್ ಪ್ಲೇಟ್ ಎಲ್ಲ ಇದೆ, ಆದರೆ ಯಾವುದೂ ದಾಖಲೆಗಳೇ ಇಲ್ಲ, ಯಾರದ್ದು ಅಂತ ಹೇಳಿಯೂ ಗೊತ್ತಿಲ್ಲ. ಏನು ಮಾಡ್ತಿದ್ದೀರಿ ಅಧಿಕಾರಿಗಳು ಹಾಗಾದರೆ? ನೋಡಿರ್ಬೋದು ನೀವು,
ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರುವುದಿಲ್ಲ. ಇಲ್ಲಿರೋ ನೋಡಿ ಗಮನಿಸ್ತಿರ್ಬೋದು ನೀವು, 30-40 ಹೆಚ್ಚು ವಾಹನಗಳಿದೆ. ಯಾವುದೇ ಗಾಡಿಗಳಿಗೂ ನಂಬರ್ ಇಲ್ಲ, ಯಾವುದೇ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನೋಡಿರ್ಬೋದು ನೀವೆಲ್ಲ. ಸರ್, ಇವರು ಕಸದ ವಾಹನ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮವ್ರಿಗೆ ಯಾವುದೇ ಥರ ವಾಹನ ಇದ್ರೂ ಪೊಲೀಸವರು ನಿಲ್ಲಿಸಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇದು ಕಸದ ವಾಹನ ಅಂದ್ಬಿಟ್ಟು ಯಾವುದೇ ಪೊಲೀಸರು ಡಾಕ್ಯುಮೆಂಟ್ ನಿಲ್ಲಿಸಿ ಚೆಕ್ ಮಾಡೋದಿಲ್ಲ ಸರ್. ನೀವು ನೋಡಿರ್ಬೋದು, ಗಾಡಿ ಓನರ್ ಯಾರು ಇರ್ತಾರೆ, ಈ ಗಾಡಿಗೆ ನಂಬರ್ ಇರೋದಿಲ್ಲ. ಇದು ಕಳ್ತನ ಗಾಡಿನ ಇಲ್ಲ ದುರುಪಯೋಗ ಮಾಡ್ಕೊಂಡು ತೊಗೊಂಬಂದಿರೋ ಗಾಡಿನ ಗೊತ್ತಿರೋದಿಲ್ಲ ಸರ್. ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು, ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಆಟೋ ಚಾಲಕರು ಯಾವುದಾದ್ರೂ ಒಂದು ದಾಖಲೆ ಲ್ಯಾಪ್ಸ್ ಆದರೂ ಕೂಡ ಅವರನ್ನು ಅಡ್ಡ ಹಾಕಿ ಅವರಿಗೆ ಸಾವಿರಾರು ರೂಪಾಯಿ ಫೈನ್ ಹಾಕ್ತಾರೆ. ಆದರೆ ಇಂಥವರನ್ನು ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾವ RTO ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಚಕಾರವೂ ಎತ್ತಲ್ಲ, ಏನೂ ಮಾಡಲ್ಲ. ನಮ್ಮಂಥ ಆಟೋ ಚಾಲಕರನ್ನ ಪೊಲೀಸರು ಹಿಡಿತಾರೆ, ಫೈನ್ ಹಾಕ್ತಾರೆ. ಇಲ್ಲಿ ಯಾವುದೇ ದಾಖಲೆ ಇಲ್ಲದೆ ಓಡಾಡುವಂಥ ಆಟೋಗಳಿಗೆ ಯಾರೂ ಏನೂ ಮಾಡೋದಿಲ್ಲ. ಆನೇಕಲ್ನಲ್ಲಿ ಆಟೋ ಚಾಲಕ ಶಂಕರ್ ಇದನ್ನೆಲ್ಲ ನೋಡಿ ಆಕ್ರೋಶಿತರಾಗಿ ಮಾತಾಡಿದ್ದಾರೆ. ಇವತ್ತು ಇಲ್ಲಿ ಬಾಂಗ್ಲಾದೇಶ ವಲಸಿಗರು ಇವತ್ತು ಬಂದು ಇಲ್ಲಿ ದೌರ್ಜನ್ಯದಿಂದ ಇವತ್ತು ಇದು ಮಾಡ್ತಾ ಇದ್ದಾರೆ. ಇಲ್ಲಿ RTO ಡಿಪಾರ್ಟ್ಮೆಂಟ್, ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, RTO ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು RC ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇಳಿದು ಇವತ್ತು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು RTO ಇದಿಲ್ಲ, ಇದು RC ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಇದೆಲ್ಲ ತನಿಖೆ ಮಾಡ್ತಾಯಿದ್ದೀರಲ್ವ. ಇವತ್ತು ಬಾಂಗ್ಲಾದೇಶದಲ್ಲಿ ಬಂದಂಥ ವಲಸಿಗಾರರು ಇಲ್ಲಿ ಹತ್ತಿರ ಒಂದು 30 ಗಾಡಿಗಳಿದ್ದಾವೆ. ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾಯಿದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇದ್ರೂ ನೀವು ಇದು ಮಾಡ್ತಾಯಿದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಕ್ಕೆ ನೀವು ತನಿಖೆ ಮಾಡ್ತಾಯಿದ್ದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಸೀಜ್ ಆಗಿ ಗಾಡಿನೂ ಆಚೆ ಬಂದಿದೆ, ಮತ್ತು ಕೆಲವೊಂದು ನಂಬರ್ ಪ್ಲೇಟ್ ಇಲ್ಲ, ಕೆಲವೊಂದು FC ಇಲ್ಲ, ಕೆಲವೊಂದು ಗಾಡಿಗಳಿಗೆ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ಗಳಿಲ್ಲ. ಸೀಜ್ ಆಗಿರೋ ಗಾಡಿ ಹಿಂಗೆ ಆಚೆ ಬಂತು. ನಾನು ನಿಮ್ಮ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಗಾಡಿಗೆ ಇರೋದೇ ಬಾಡಿ FC ಇರೋದೇ ಬೇರೆ, ಚಾರ್ಸಿ ನಂಬರ್ ಇರೋದೇ ಬೇರೆ, ನಂಬರ್ ಪ್ಲೇಟೇ ಬೇರೆ ಇದೆ. ಆಮೇಲೆ ಕೆಲವೊಂದು ಗಾಡಿ ಇದರಿಂದ ಸೀಜ್ ಆಗಿರೋ ಗಾಡಿ ಆಚೆ ಬಂದಿದೆ. ಇದು ಯಾವ ಥರ ಬಂತು ಅಂತ ನಾವು RTO ಅಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ. ಯಾಕಂತ ಹೇಳಿದ್ರೆ ಇವರು ಟ್ರ್ಯಾಗರ್ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಇವರು ಅಕ್ರಮವಾಗಿ ನೆಲೆಸಿರೋದು ಮಾತ್ರ ಅಲ್ಲ, ಇವ್ರ ಬಳಿ ಕೆಲವು ಆಟೋಗಳಿದ್ದಾವೆ. ಸುಮಾರು 200ಕ್ಕೂ ಹೆಚ್ಚು ಜನ ಇದ್ದರೆ ಇವರ ಮನೆಯಲ್ಲೆಲ್ಲ ಒಂದೊಂದು ಆಟೋ ಇದೆಯಂತೆ. ಯಾವುದೇ ದಾಖಲೆ ಇಲ್ಲ, ಯಾವುದೇ ನಂಬರ್ ಪ್ಲೇಟ್ ಇಲ್ಲ, ಯಾವುದೇ ಪುರಾವೆಗಳಿಲ್ಲ, ಏನೂ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಫಿಟ್ನೆಸ್ ಸರ್ಟಿಫಿಕೇಟ್. ಕೇಳಲೇಬೇಡಿ RTO ಅಧಿಕಾರಿಗಳೇ. ಯಾರೋ ಒಬ್ಬ ಅಮಾಯಕ ಹೊಟ್ಟೆಪಾಡಿಗಾಗಿ ಆಟೋ ಓಡಿಸ್ಕೊಂಡು ಆತ ಜೀವನ ಮಾಡ್ತಾ ಇದ್ರೆ, ಆತಂದು ಏನೇ ಒಂದು ದಾಖಲೆ ಇಲ್ಲ ಅಂತ ಹೇಳಿದ್ರು, ಒಂದಿನ ಇನ್ಶೂರೆನ್ಸ್ ಲ್ಯಾಪ್ಸ್ ಆದರೂ ಕೂಡ ಆತನ ಅಡ್ಡ ಹಾಕಿ ನೀವು ಫೈನ್ ಹಾಕ್ತೀರಿ. ಇಂಥ 2 ಸ್ಟ್ರೋಕ್ 3 ಸ್ಟ್ರೋಕ್ ಆಟೋಗಳಿಗೆ ಯಾವುದೇ ದಾಖಲೆ ಇಲ್ಲ, ಕದ್ದಿದ್ದೋ ಅಥವಾ ಖರೀದಿ ಮಾಡಿದ್ದೋ ಗೊತ್ತಿಲ್ಲ. ಅಂಥ ಆಟೋಗಳನ್ನು ಮನೆ ಮುಂದೆ ಇಟ್ಕೊಂಡಿರ್ತಾರೆ, ಅದರಲ್ಲಿ ಏನು ಸಾಗಾಟ ಮಾಡ್ತಾರೋ ಗೊತ್ತಿಲ್ಲ. ಇಂಥವ್ರನ್ನ ನೀವು ಸುಮ್ಮನೆ ಬಿಡ್ತೀರಿ. ಅವ್ರಿಗೆ ಕರೆಂಟು ಸಿಗುತ್ತೆ, ಅವ್ರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ವೋಟರ್ ID ಸಿಗುತ್ತೆ, ಅವರು ಯಾವುದೋ ಗಾಡಿ ಇದ್ದರೆ ಅದರ ನಂಬರ್ ಪ್ಲೇಟ್ ಎಲ್ಲ ಇದೆ, ಆದರೆ ಯಾವುದೂ ದಾಖಲೆಗಳೇ ಇಲ್ಲ, ಯಾರದ್ದು ಅಂತ ಹೇಳಿಯೂ ಗೊತ್ತಿಲ್ಲ. ಏನು ಮಾಡ್ತಿದ್ದೀರಿ ಅಧಿಕಾರಿಗಳು ಹಾಗಾದರೆ? ನೋಡಿರ್ಬೋದು ನೀವು, ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಗಮನಿಸ್ತಿರ್ಬೋದು ನೀವು, 30-40 ಹೆಚ್ಚು ವಾಹನಗಳಿದೆ. ಯಾವುದೇ ಗಾಡಿಗಳಿಗೂ ನಂಬರ್ ಇಲ್ಲ, ಯಾವುದೇ ಗಾಡಿಗಳಿಗೂ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ನೋಡಿರ್ಬೋದು ನೀವೆಲ್ಲ. ಸರ್, ಇವರು ಕಸದ ವಾಹನ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ನಮ್ಮವ್ರಿಗೆ ಯಾವುದೇ ಥರ ವಾಹನ ಇದ್ರೂ ಪೊಲೀಸವರು ನಿಲ್ಲಿಸಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದಾರೆ. ಇದು ಕಸದ ವಾಹನ ಅಂದ್ಬಿಟ್ಟು ಯಾವುದೇ ಪೊಲೀಸರು ಡಾಕ್ಯುಮೆಂಟ್ ನಿಲ್ಲಿಸಿ ಚೆಕ್ ಮಾಡೋದಿಲ್ಲ ಸರ್. ನೀವು ನೋಡಿರ್ಬೋದು, ಗಾಡಿ ಓನರ್ ಯಾರು ಇರ್ತಾರೆ, ಈ ಗಾಡಿಗೆ ನಂಬರ್ ಇರೋದಿಲ್ಲ. ಇದು ಕಳ್ತನ ಗಾಡಿನ ಇಲ್ಲ ದುರುಪಯೋಗ ಮಾಡ್ಕೊಂಡು ತೊಗೊಂಬಂದಿರೋ ಗಾಡಿನ ಗೊತ್ತಿರೋದಿಲ್ಲ ಸರ್. ಈಗಾಗಲೇ ಎಲ್ಲ ನೋಡಿರ್ಬೋದು ನೀವು, ಇಲ್ಲಿರೋ ವಾಹನಗಳಿಗೆ ಯಾವುದೇ ಥರದ ನಂಬರು ಡಾಕ್ಯುಮೆಂಟ್ಸು ಯಾವುದೂ ಇರೋದಿಲ್ಲ. ಇಲ್ಲಿರೋ ನೋಡಿ ಆಟೋ ಚಾಲಕರು ಯಾವುದಾದ್ರೂ ಒಂದು ದಾಖಲೆ ಲ್ಯಾಪ್ಸ್ ಆದರೂ ಕೂಡ ಅವರನ್ನು ಅಡ್ಡ ಹಾಕಿ ಅವರಿಗೆ ಸಾವಿರಾರು ರೂಪಾಯಿ ಫೈನ್ ಹಾಕ್ತಾರೆ.
ಆದರೆ ಇಂಥವರನ್ನ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಯಾವ RTO ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಚಕಾರವು ಎತ್ತಲ್ಲ, ಏನೂ ಮಾಡಲ್ಲ. ನಮ್ಮಂಥ ಆಟೋ ಚಾಲಕರನ್ನ ಪೊಲೀಸರು ಹಿಡಿತಾರೆ, ಫೈನ್ ಹಾಕ್ತಾರೆ. ಇಲ್ಲಿ ಯಾವುದೇ ದಾಖಲೆ ಇಲ್ಲದೆ ಓಡಾಡುವಂಥ ಆಟೋಗಳಿಗೆ ಯಾರೂ ಏನೂ ಮಾಡೋದಿಲ್ಲ. ಆನೇಕಲ್ನಲ್ಲಿ ಆಟೋ ಚಾಲಕ ಶಂಕರ್ ಇದನ್ನೆಲ್ಲ ನೋಡಿ ಆಕ್ರೋಶಿತರಾಗಿ ಮಾತಾಡಿದ್ದಾರೆ. ಇವತ್ತು ಇಲ್ಲಿ ಬಾಂಗ್ಲಾದೇಶ ವಲಸಿಗರು ಇವತ್ತು ಬಂದು ಇಲ್ಲಿ ದೌರ್ಜನ್ಯದಿಂದ ಇವತ್ತು ಇದು ಮಾಡ್ತಾ ಇದ್ದಾರೆ. ಇಲ್ಲಿ RTO ಡಿಪಾರ್ಟ್ಮೆಂಟ್, ನಾನು ಆಟೋ ಡ್ರೈವರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಗಾಡಿ ಬಗ್ಗೆ ನೀವು ಇನ್ಫಾರ್ಮ್ ಹಾಕಿಲ್ಲ, RTO ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು RC ಇಲ್ಲ, ಇದಿಲ್ಲ ಅಂತ ಎಲ್ಲನೂ ರೋಡಿಗೆ ಇಳಿದು ಇವತ್ತು ಇದು ಮಾಡ್ತಾ ಇದ್ದೀರಾ. ಯೂನಿಫಾರ್ಮ್ ಇಲ್ಲ, ಮತ್ತು RTO ಇದಿಲ್ಲ, ಇದು RC ಇಲ್ಲ, ಮತ್ತು ಡಾಕ್ಯುಮೆಂಟ್ಸ್ ಇಲ್ಲ, ಬ್ಯಾಡ್ಜ್ ಇಲ್ಲ ಅಂತ ಇದೆಲ್ಲ ತನಿಖೆ ಮಾಡ್ತಾ ಇದ್ದೀರಲ್ವ. ಇವತ್ತು ಬಾಂಗ್ಲಾದೇಶ ಬಂದಂಥ ವಲಸಿಗಾರರು ಇಲ್ಲಿ ಹತ್ತತ್ರ ಒಂದು 30 ಗಾಡಿಗಳಿದ್ದಾವೆ, ಒಂದಲ್ಲ ಎರಡಲ್ಲ 30 ಗಾಡಿ. ಯಾವುದೇ ಗಾಡಿಗೂ ಡಾಕ್ಯುಮೆಂಟ್ಸ್ ಇಲ್ಲ, ಯಾವುದೇ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ, ಯಾವುದೇ ಗಾಡಿಗೆ FC ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ನೀವು ರೋಡಿಗೆ ಬಿಡ್ತಾ ಇದ್ದೀರ ಅಂತ ಅರ್ಥ ಆಗ್ತಾಯಿಲ್ಲ. ಪ್ರತಿಯೊಂದು ಡ್ರೈವರ್ಗಳಿಗೂ ವಿಪರೀತವಾಗಿ ಚೆಕಿಂಗ್ ಮಾಡ್ತಾಯಿದ್ದೀರಾ, ವಿಪರೀತವಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿರಬೇಕು ಅಂತ ಹೇಳ್ತಾ ಇದ್ದೀರಾ. ಪರ್ಫೆಕ್ಟಾಗಿ ಓಡಿಸ್ತಾ ಇದ್ರೂ ನೀವು ಇದು ಮಾಡ್ತಾಯಿದ್ದೀರಾ. ಇಲ್ಲಿ ನೋಡಿದ್ರೆ 30 ಗಾಡಿಗಳು, ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲ, ಏನಿಲ್ಲ. ಇದು ಯಾವ ಮಟ್ಟಕ್ಕೆ ನೀವು ತನಿಖೆ ಮಾಡ್ತಾಯಿದ್ದೀರಾ ಅಂತ ನಾವು RTO ಡಿಪಾರ್ಟ್ಮೆಂಟ್ಗೆ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಸೀಜ್ ಆಗಿ ಗಾಡಿನೂ ಆಚೆ ಬಂದಿದೆ, ಮತ್ತು ಕೆಲವೊಂದು ನಂಬರ್ ಪ್ಲೇಟ್ ಇಲ್ಲ, ಕೆಲವೊಂದು FC ಇಲ್ಲ, ಕೆಲವೊಂದು ಗಾಡಿಗಳಿಗೆ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ಗಳಿಲ್ಲ. ಸೀಜ್ ಆಗಿರೋ ಗಾಡಿ ಹಿಂಗೆ ಆಚೆ ಬಂತು ನಾನು ನಿಮ್ಮ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಗಾಡಿಗೆ ಇರೋದೇ ಬಾಡಿ FC ಇರೋದೇ ಬೇರೆ, ಚಾರ್ಸಿ ನಂಬರ್ ಇರೋದೇ ಬೇರೆ, ನಂಬರ್ ಪ್ಲೇಟೇ ಬೇರೆ ಇದೆ. ಆಮೇಲೆ ಕೆಲವೊಂದು ಗಾಡಿ ಇದರಿಂದ ಸೀಜ್ ಆಗಿರೋ ಗಾಡಿ ಆಚೆ ಬಂದಿದೆ. ಇದು ಯಾವ ಥರ ಬಂತು ಅಂತ ನಾವು